ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನೀವು ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಎಲ್ಲಿದ್ದೀವಿ ಅಂದರೆ ಒಂದು ಸ್ಕೂಲ್ಗೆ ಬಂದಿದ್ದೀವಿ ಔಟ್ಸ್ಕಟ್ಸಲ್ಲಿ. ಸೊ ಈ ಸ್ಕೂಲ್ಗೆ ಎಂತ ಬಂದಿದ್ದೀವಿ ನೀವು ನೋಡ್ಬೋದು. ಇಲ್ಲೊಂದು ಪ್ಯಾನಲ್ಸ್ ಹಾಕಿದ್ದೀವಿ. ಸೊ ಈ ಸ್ಕೂಲ್ಗೆ ಒಂದು 10 kW ಪ್ಯಾನಲ್ಸ್, 10 kW ಇನ್ವರ್ಟರ್, 10 kW ಬ್ಯಾಟ್ರಿ ಹಾಕಿದ್ದೀವಿ. ಸೊ ಈ ವಿಡಿಯೋ ಪೂರ್ತಿ ನೋಡಿದ್ರೆ 3 ಥಿಂಗ್ಸ್ ಅರ್ಥ ಆಗುತ್ತೆ ನಿಮಗೆ. ಫಸ್ಟ್ ಥಿಂಗ್, ಇವಾಗ ನಿಮ್ಮ ಕರ್ನಾಟಕದಲ್ಲಿ ನಿಮ್ಮದು ಸ್ವಂತ ಒಂದು ಸ್ಕೂಲ್ ಇದೆ, ಕಾಲೇಜ್ ಇದೆ, ಇಲ್ಲಾಂದರೆ ಹಾಸ್ಪಿಟಲ್ ಇದೆ, ಪೆಟ್ರೋಲ್ ಬಂಕ್ ಇದೆ, ನಿಮ್ದು ಎಲ್ಲಾಂದ್ರೆ ಇಂಡಸ್ಟ್ರೀಸ್ ಯಾವುದೋ ನಿಮ್ಮ ಸ್ವಂತ ಇದೆ, ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ ಅಂದರೆ ಈ ಸೆಟಪ್ ಹೋಗ್ಬೋದು. ಫಸ್ಟ್ ಥಿಂಗ್, ಸ್ಕೂಲ್ ಅಂತ ಇರೋದು 365 ಡೇಸ್ ವರ್ಕಿಂಗ್ ಇರಲ್ಲ. ನಿಮ್ಗೆ ಅಮ್ಮಮ್ಮ ಅಂದರೆ ಒಂದು 250 to 280 ಡೇಸ್ ಒಳಗೆ ಇರ್ತೀರಾ. ಸೊ ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೈವಲ್ಲಿ ಇದ್ದೀವಿ, ಇಲ್ಲಿ ಕರೆಂಟ್ ಇಲ್ಲ. ಇವಾಗ ಏನು ಬರ್ತಾ ಇದ್ದೀವಿ ಸೋಲಾರಿಂದ ಹಂಗೇ ರನ್ನಿಂಗ್ ಇದೆ ಕಂಪ್ಲೀಟಾಗಿ. ಸೊ ಸ್ಕೂಲ್ ಫುಲ್ ಇನ್ವರ್ಟರಿಂದ, ಬ್ಯಾಟ್ರಿಯಿಂದ, ಪ್ಯಾನಲ್ಸಿಂದ ರನ್ನಿಂಗ್ ಇದೆ. ಸೆಕೆಂಡ್ ಥಿಂಗ್, 365 ವರ್ಕಿಂಗ್ ಇರಲ್ಲ, ಸಂಡೇಸ್ ರಜಾ ಇರುತ್ತೆ. ಆವತ್ತಿನ ದಿನ ಎಕ್ಸಸ್ ಏನಿದೆ ಅದೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹೈಬ್ರಿಡ್ ಹಾಕ್ಬೋದು. ಥರ್ಡ್ ಥಿಂಗ್, ನೀವು ಆನ್ಗಡೆ ಹೋಗ್ಬೋದು. ಇವ್ರಿಗೆ ಹೈಬ್ರಿಡ್ ಎಂತಕ್ಕಿಂತ ಔಟ್ಸ್ಕಟ್ಸಲ್ಲಿ ಇದ್ದಾರೆ. ಸೊ ಪವರ್ ಕಟ್ಸ್ ಜಾಸ್ತಿ ಇರುತ್ತೆ. ಆ ಒಂದೇ ಕಾರಣಕ್ಕೋಸ್ಕರ ಈ ಥರ ಫಂಕ್ಷನಿಂಗ್ ಮಾಡಿದ್ವಿ. ಸೊ ಪ್ಯಾನಲ್ ನೋಡಿದ್ವಿ, ಆಲ್ರೆಡಿ ಸೌತ್ ಪೀಸಿಂಗ್ ಇತ್ತು, ಶೀಟ್ ಅಂತ ಇದು ಮೇಲೆ ಹಾಕಿದ್ವಿ. ಇವ್ರಿಗೆ ಯೂಸ್ ಮಾಡಿದ್ದು ಬಂದು ಲೂಮ್ ಸೋಲಾರ್ 625 ವ್ಯಾಟ್ ಪೀಕ್ ಟಾಪ್ ಪ್ಯಾನಲ್ಸ್ ಯೂಸ್ ಮಾಡಿದ್ವಿ. ಸೊ ಇನ್ಫಾರ್ಮ್ ಮಾಡಿದ್ವಿ ಕ್ಲೀನ್ ಮಾಡೋಕ್ಕೆ. ಸೊ ಇದು ನೋಡಿ ಈಸಿಲಿ ಕ್ಲೀನಬಲ್ ಇರುತ್ತೆ. ನಿಮಗೆ ಫ್ಯೂಚರ್ ಎಕ್ಸ್ಟ್ರಾ ಪ್ಯಾನಲ್ಸ್ ಆಡ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದು ಒಂದೊಂದು ಪ್ಯಾನಲ್ಸ್ 625 ವ್ಯಾಟ್ ಪಿಕ್ ಇರುತ್ತೆ. ಸೊ ಟೋಟಲ್ 10 kW ಸೆಟಪ್ ಮಾಡಿದ್ವಿ. ಒಂದು ಲೈಟಿಂಗ್ ಅರಸಿರೋ ಹಾಕಿದ್ದೀವಿ. ಔಟ್ಸ್ಕಟ್ಸ್ ಇರೋದ್ರಿಂದ ಖಂಡಿತ ಹಾಕಲೇಬೇಕು, ಕಂಪಲ್ಸರಿ. ಸೊ ಈ ಥರ ಒಂದು ಪ್ಯಾನಲ್ಸ್ನ ಸೆಟಪ್ ಮಾಡಿದ್ದೀವಿ. ಕೆಳಗಡೆ ನಿಮಗೆ ಇನ್ವರ್ಟರ್ ಬ್ಯಾಟ್ರಿ ಸೆಟಪ್ ತೋರಿಸ್ತೀನಿ. ಸೊ ಮೇಲೆ ಪ್ಯಾನಲ್ಸ್ ನೋಡಿದ್ವಿ, 10 kW ಸೆಟಪ್ ಮಾಡಿದ್ವಿ. ಸೊ ನಾನು ಹಿಂದೆ ನೋಡ್ಬೋದು, ಇದು ಡೇದು 10 kW ಇನ್ವರ್ಟರ್ ಮತ್ತು 2 ಬ್ಯಾಟ್ರಿ ಹಾಕಿದ್ದೀವಿ ಇವರಿಗೆ. ಸೊ 10 kW ಇನ್ವರ್ಟರ್ ಏನಂತಕ್ಕಂದ್ರೆ, ಈ ಸ್ಕೂಲಲ್ಲಿ ನೋಡಿದ್ರೆ ನೀವು ACs ಇದೆ, ಫ್ಯಾನ್ ಇದೆ, ಲೈಟ್ ಇದೆ, ಮತ್ತು ಪ್ರೊಜೆಕ್ಟರ್ ಸಿಸ್ಟಮ್ಸ್ ಇದೆ, ಡ್ರಿಂಕಿಂಗ್ ವಾಟರ್ ಅದರದ್ದಿದೆ, ಪ್ಲಸ್ CCTVs ಇದೆ, ಪ್ಲಸ್ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ, ಮತ್ತು ನೀರಿನ ಮೋಟರ್ಸ್ ಇದೆ. ಸೊ ಇದು ಎಲ್ಲನೂ ನೋಡಿ ಕರೆಂಟ್ಲಿ ಇಲ್ಲಿ ನೋಡ್ಬೋದು ನೀವು, ಆಫ್ ಗ್ರಿಡಲ್ಲಿದೆ. ಆಲ್ಮೋಸ್ಟ್ 7 kW ಪ್ಯಾನಲ್ಸಿಂದ ಬರ್ತಾ ಇದೆ. ಅಲ್ಲಿಂದ ಡೈರೆಕ್ಟಾಗಿ ಬ್ಯಾಟ್ರಿಗೆ ಹೋಗ್ತಾ ಇದೆ. ಬ್ಯಾಟ್ರಿ 83% ಇದೆ ನೋಡಿ. 4 kW ಲೋಡ್ ಎಕ್ಸಿಸ್ಟಿಂಗ್ ರನ್ನಿಂಗ್ ಇದೆ. ಸೊ ಈ ಪರ್ಪಸ್ಗೋಸ್ಕರ ಔಟ್ಸ್ಕಟ್ಸ್ ಇದೆ. ಆದರೆ ಸೊ ಪವರ್ ಕಟ್ ಆದರೂ ಅವ್ರಿಗೆ DG ಡಿಪೆಂಡೆನ್ಸ್ ಇರಬಾರ್ದು ಅಂತ ನೋಡಿ 2 ಬ್ಯಾಟ್ರಿ ಹಾಕಿದ್ದೀವಿ, 10 kW ಸೆಟಪ್ ಮಾಡಿದ್ದೀವಿ. ಕರೆಂಟ್ ಬಂದಿದ ತಕ್ಷಣ ಆಟೋಮೆಟಿಕ್ ನೋಡಿ ಈ 7 kW ಏನು ಬರುತ್ತೆ ಎಕ್ಸಸ್ ಇರೋದು ಅದು ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಸೊ ಇದು 10 kW 3 ಫೇಸ್ ಇನ್ವರ್ಟರ್. ಯಾಕಂದರೆ ಇಲ್ಲಿ ಲೋಡ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ 3 ಫೇಸ್ ಸೆಟಪ್ ಮಾಡಿದ್ವಿ. ಪ್ಲಸ್ ಇದೊಂದು 10 kW ಅವರ್ ಬ್ಯಾಟ್ರೀಸ್ ಹಾಕಿದ್ವಿ. ನಾಳೆ ಬೇಕಾದ್ರೆ ಎಕ್ಸ್ಟ್ರಾ ಬ್ಯಾಟ್ರೀಸ್ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಕರೆಂಟ್ಲಿ ಇವಾಗ ಸ್ಕೂಲ್ ಡೇ ಟೈಮ್ ಇರೋದ್ರಿಂದ ನಿಮಗೆ ಸೋಲಾರಿಂದನೇ ಓಡ್ತಾ ಇದೆ ನೋಡಿ, ಲೈವ್ ಎಕ್ಸಾಂಪಲ್ ಕಣ್ಮುಂದೆ. ಸೊ ಕರೆಂಟ್ ಇಲ್ಲ, ಆದರೂ ಸೋಲಾರ್ ಮುಖಾಂತರನೇ ಪೂರ್ತಿ ಬಿಲ್ಡಿಂಗ್ ರನ್ನಿಂಗ್ ಇರುತ್ತೆ ನಿಮಗೆ. ಇದೊಂದು ಆ್ಯಡೆಡ್ ಅಡ್ವಾಂಟೇಜು. ಮಿಕ್ಕಿದ ಏನಂದರೆ, ಇವಾಗ ನೀವು ರೆಸಿಡೆನ್ಷಿಯಲ್ ಸ್ಕೂಲ್ ಥರ ಇರುತ್ತೆ, ಅಂದರೆ ಹಾಸ್ಟೆಲ್ ಥರ ಇರುತ್ತೆ, ಅವ್ರಿಗೆ ಇವಾಗ ಪವರ್ ಕಟ್ ಆಗಿದೆ. DG ಸೆಟಪ್ ಇನ್ವೆಸ್ಟ್ ಮಾಡೋ ಬದಲಿಗೆ ಇದಕ್ಕೆ ಹೋಗ್ಬೋದು ನೀವು. ಡೀಸೆಲ್ ಜನರೇಟರ್ನ ಅವಾಯ್ಡ್ ಮಾಡ್ಬೋದು. ಸೇಮ್ DCDB ಒಂದು ಅವರಿಗೆ ಒಂದು ಸಿಬಾಸ್ ಮತ್ತು ಹ್ಯಾವೆಲ್ಸ್ ಒಂದು SPD ಹಾಕಿದ್ವಿ, ಒಂದು MCB ಹಾಕಿದ್ವಿ, AC ಸೈಡು ಕೊಟ್ಟಿದ್ವಿ. ಇದು ಅವ್ರ ವೈಫೈ ಕನೆಕ್ಷನು. ಸೊ ಇದು AC ಕೇಬಲ್ ಲೆಂತ್ ಇರೋದನ್ನ ನೋಡ್ಬೋದು. ಇದು ಅಲ್ಯೂಮಿನಿಯಂ ಆರ್ಮರ್ಡ್ ಕೇಬಲ್ ಯೂಸ್ ಮಾಡಿದ್ವಿ. ಆ್ಯಕ್ಚುಲಿ ಇದೊಂದು 10 square mm ಅಲ್ಯೂಮಿನಿಯಂ ಆರ್ಮರ್ಡ್ ಕೇಬಲು. ರೀಸನ್ ಏನಕ್ಕೆ ಹತ್ತಿರ ಇತ್ತಂದರೆ ಓಕೆ, 10 kW ಒಂದು 6 square mm ಮೋರ್ ದನ್ ಸಫಿಷಿಯಂಟ್ ನಿಮಗೆ. ಬಟ್ ಇದು ಲೆಂತ್ ದೂರ ಇದೆ, ಒಂದು ಮೀಟರ್ ಬೋರ್ಡ್. ಹಾಗಾಗಿ ಒಂದು ಅಲ್ಯೂಮಿನಿಯಂ ಆರ್ಮರ್ಡ್ ಕೇಬಲ್ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಈ ಥರ ನಿಮಗೆ ಸೆಟಪ್ ಬೇಕಾದ್ರೆ ನೋಡಿ, ಸ್ಕೂಲ್ಸ್ ಆಗಲಿ, ಕಾಲೇಜ್ ಆಗಲಿ, ಇಲ್ಲ ಪೆಟ್ರೋಲ್ ಬಂಕ್ಸ್, ಹಾಸ್ಪಿಟಲ್ಸು ನಿಮ್ಮದು ಸ್ವಂತ ಇದೆ, ನಿಮ್ಮದು ಈ ಥರ ಕರೆಂಟ್ ಬಿಲ್ ಕಡಿಮೆ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈ ಸ್ಕೂಲ್ ಕಾನ್ಸೆಪ್ಟು ಅವ್ರಿಗೆ ಮ್ಯಾಕ್ಸಿಮಮ್ ಜನರೇಷನ್ ಬಂದುಬಿಟ್ಟು 800 to 900 ಯೂನಿಟ್ಸ್ ಇದೆ ಪರ್ ಮಂತು. ಸೊ ಮಾತಾಡುವಾಗ ಅವ್ರು 10 kW ಸಾಕಂದ್ರು. ಸೊ ಅವ್ರಿಗೆ 10 kW ಸೆಟಪ್ ಮಾಡಿದ್ವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಯೂಸ್ ಮಾಡ್ತಾರೆ. ಎಕ್ಸಸ್ ಏನೆಲ್ಲ ಜನರೇಟ್ ಆಗುತ್ತೆ ಎಕ್ಸೆಟ್ರಾ ಎಲ್ಲನೂ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಅವ್ರಿಗೆ ಕಣ್ಣು ಮುಚ್ಕೊಂಡು ವರ್ಕೌಟ್ ಆಗುತ್ತೆ ಒಂದು. ಸೆಕೆಂಡ್ ಏನಂದರೆ, ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ನಮ್ಮ ಬ್ಯಾಟ್ರೀಸಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ. ಥರ್ಡ್ ಥಿಂಗ್ ಏನಂದರೆ ನೋಡಿ, ಈ ಥರ ಔಟ್ಸ್ಕಟ್ಸಲ್ಲಿದ್ದಾರೆ, ಕರೆಂಟೇ ಇಲ್ಲ. ಇವಾಗ ನೋಡಿ, ಬೆಳಗಿಂದ ಕರೆಂಟ್ ಇಲ್ಲ, ಸೋಲಾರ್ ಮುಖಾಂತರನೇ ರನ್ನಿಂಗ್ ಇದೆ. ಸಾಯಂಕಾಲ 6 ಗಂಟೆ ಆಮೇಲೆ ಈ ಬ್ಯಾಟ್ರಿ ಮುಖಾಂತರ ರನ್ನಿಂಗ್ ಮಾಡ್ಬೋದು. ಫ್ಯೂಚರ್ ಪ್ಯಾರಲಲ್ ಮಾಡ್ಬೋದು, ಇನ್ವರ್ಟರ್ ಪ್ಯಾರಲಲ್ ಮಾಡ್ಬೋದು, ಬ್ಯಾಟ್ರೀಸು ಪ್ಯಾರಲಲ್ ಮಾಡ್ಬೋದು. ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ. ಸೊ ಈ ಥರ ಸೆಟಪ್ ಬೇಕಾದ್ರೆ ಕೆಳಗೆ ಬರೋ ನಂಬರ್ಗೆ ಕಾಲ್ ಮಾಡಿ. ನೀವು ಕರ್ನಾಟಕದಲ್ಲಿ ಎಲ್ಲೇ ಇರಿ, ಮಿನಿಮಮ್ 5 kW ಅಬವ್ ಪ್ರಾಡಕ್ಟ್ಸ್, ಇಲ್ಲ 10 kW ಅಬವ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಪ್ಲಸ್ ಬೇಗ ಮುಂದಿನ ವೀಡಿಯೋಸ್ ನಾವು ತೋರಿಸ್ತೀವಿ. ಇವಾಗ ಇದು ಸ್ಕೂಲ್ಗೆ ಹಾಕಿದ್ದೀವಿ, ಇಂಡಸ್ಟ್ರೀಸ್ ಹಾಕಿ ತೋರಿಸ್ತೀನಿ, ಪೆಟ್ರೋಲ್ ಬಂಕ್ ಹಾಕಿ ತೋರಿಸ್ತೀನಿ, ಹಾಸ್ಪಿಟಲ್ ಹಾಕಿ ತೋರಿಸ್ತೀನಿ. ಅವ್ರು ಯಾವ ಥರ ಸೋಲಾರ್ ಹಾಕಿದ್ರು, ಅವ್ರ ಬಿಲ್ ಯಾವ ಥರ ಕಡಿಮೆ ಆಯಿತು, ಆ ಡೀಟೇಲ್ಸು ನಿಮಗೆ ಬೇಗ ಶೇರ್ ಮಾಡ್ತೀನಿ ವೀಡಿಯೋಸಲ್ಲಿ. ನಮ್ಮ ಲೋಗೋ ಇರೋ ಥರ ನಮ್ಮ ಸೋಲಾರ್ ಡಸ್ ವರ್ಕ್. ಸೊ ವಿ ಆರ್ ಹಿಯರ್ ಟು ಶೋ ದಟ್ ಸೋಲಾರ್ ಹಾಕಿ ಇನ್ವೆಸ್ಟ್ ಮಾಡಿ, ನಿಮ್ಮ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ, ಸೋಲಾರ್ ಖಂಡಿತ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.